ಎಲ್ಲರಿಗೂ ನಮಸ್ಕಾರ. ನಾನು ಅನುಷಾ ಕ್ರಿಯೇಟರ್. ಇಂದು ನಿಮ್ಮೆಲ್ಲರಿಗೂ ಒಂದು ರಾಗಿ ಸೂಪ್ ಮಾಡೋ ವಿಧಾನ ತಿಳಿಸ್ತಾ ಇದ್ದೀನಿ. ಅದು ತುಂಬ ರುಚಿಯಾಗಿರುತ್ತೆ ಮತ್ತು ಟೇಸ್ಟಾಗಿದೆ. ಈಗ ಸೆಕೆಯಲ್ಲಿ ತುಂಬ ಬೇಸಿಗೆಯಲ್ಲಿ ಇದನ್ನು ಅವಾಗವಾಗ ಮಾಡ್ಕೊಂಡು ಕುಡಿದ್ರೆ ದೇಹಕ್ಕೂ ತಂಪಾಗಿರುತ್ತೆ ಮತ್ತು ಬಾಯಿಗೂ ರುಚಿ ಕೊಡುತ್ತೆ. ಸೊ ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಹಸಿ ಬಟಾಣಿನ ಸ್ವಲ್ಪ ತಗೊಂಡು ಅದನ್ನು ತುಂಡು ಮಾಡಿ ಇಟ್ಕೊಂಡಿದ್ದೀನಿ. ಈ ಹಸಿ ಬಟಾಣಿಯಲ್ಲಿ ಒಂದು ಭಾಗ ಕಟ್ ಮಾಡಿ ಅದರಲ್ಲಿ 2 ಭಾಗ ಮಾಡಿದ್ದೀನಿ. ಹೀಗೆ ಬೀನ್ಸು ಸ್ವಲ್ಪ ಕಟ್ ಮಾಡಿದ್ದೀನಿ, ಕ್ಯಾರೆಟು ಸ್ವಲ್ಪ ತುರಿದು ಇಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಶುಂಠಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಗಾರ್ಲಿಕ್ಕು ಆನಿಯನ್ ತಿನ್ನೋರು ಕಟ್ ಮಾಡಿ ಇಟ್ಕೋಬೇಕು. ನಾನು ಅದನ್ನು ಉಪಯೋಗಿಸ್ತಾ ಇಲ್ಲ. ಮತ್ತು ಸ್ವಲ್ಪ ಜೀರಿಗೆ ಪೌಡರು, ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು 1-2 ಚಮಚದಷ್ಟು ರಾಗಿ ಪುಡಿ, ಅಂದರೆ ಸಕ್ಕರೆ ಸ್ಪೂನ್ ಇರ್ತಲ್ಲ ಅದರಲ್ಲಿ 2 ಸ್ಪೂನ್ ತೊಗೊಂಡಿದ್ದೀನಿ. ಈಗ ಗ್ಯಾಸ್ನಲ್ಲಿ ಒಂದು ಬಾಣಲಿ ಬಿಸಿ ಮಾಡಲಿಕ್ಕಿಟ್ಟು ಅದಕ್ಕೆ 1-2 ಚಮಚ ಎಣ್ಣೆ ಹಾಕ್ಕೋಬೇಕು. ಎಣ್ಣೆ ಬಿಸಿ ಆದಮೇಲೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಬೀನ್ಸನ್ನು ಹಾಕ್ಕೋಬೇಕು, ಶುಂಠಿನೂ ಹಾಕ್ಕೋಬೇಕು. ಇವಾಗ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋರು ಕಟ್ ಮಾಡಿಟ್ಕೊಂಡು ಚಿಕ್ಕದಾಗಿ ಫಸ್ಟ್ ಅದನ್ನೇ ಹಾಕ್ಕೋಬೇಕು, ಈರುಳ್ಳಿ ಬೆಳ್ಳುಳ್ಳಿ. ಅದ್ರ ನಂತರ ತರಕಾರಿ ಹಾಕ್ಕೋಬೇಕು. ನಾವು ಹಾಕೋದಿಲ್ಲ, ಆ ಕಾರಣಕ್ಕೋಸ್ಕರ ನಾನು ಫಸ್ಟ್ ತರಕಾರಿ ಹಾಕ್ಕೊಳ್ತಾಯಿದ್ದೀನಿ. ಶುಂಠಿನೂ ಹಾಕ್ಕೊಳ್ತಾಯಿದ್ದೀನಿ ಮತ್ತು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಮತ್ತೆ ಮಿಕ್ಕಿರೋ ತರಕಾರಿನೂ ಹಾಕ್ಕೋಬೇಕು. ಹಸಿ ಬಟಾಣಿನೂ 1-2 ತುಂಡು ಮಾಡಿ ಇಟ್ಕೊಂಡು, ಅಂದರೆ ಬೇಗ ಬೇಯುತ್ತೆ, ಆ ಕಾರಣಕ್ಕೋಸ್ಕರ 1-2 ತುಂಡು ಮಾಡಿ ಹಾಕ್ಕೋಬೇಕು. ಕ್ಯಾರೆಟು ಅಷ್ಟೇ ತುರಿದು ಇಟ್ಕೊಂಡಿದ್ದೀನಿ. ಕಟ್ ಮಾಡಿದರೆ ಬೇಗ ಬೇಯಲ್ಲ ಅನ್ನೋ ಕಾರಣಕ್ಕೋಸ್ಕರ ತುರಿದು ಇಟ್ಕೊಂಡ್ರೆ ಬೇಗ ಬೇಯುತ್ತೆ, ಬಾಯಿಗೆ ರುಚಿಯಾಗಿರುತ್ತೆ. ಹೀಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. 1 ನಿಮಿಷ ಚೆನ್ನಾಗಿ ಬಾಡಿಸ್ಕೋಬೇಕು ಅದನ್ನ. ಹೀಗೆ ಮತ್ತೆ 1 ನಿಮಿಷ ಅದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಹಾಗೆ ಇಡಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಪ್ಲೇಟ್ ಮುಚ್ಚಬೇಕು. ಉಪ್ಪು ಹಾಕಿದರೆ ತರಕಾರಿ ಎಲ್ಲ ಬೇಗ ಬೇಯ್ಕೊಳ್ಳುತ್ತೆ. ಅದರಿಂದ ತರಕಾರಿ ಹಾಕುವಾಗಲೇ ಉಪ್ಪು ಹಾಕ್ಕೋಬೇಕು. ತಳ ಹಿಡಿಸ್ಬಾರ್ದು, ಎಣ್ಣೆ ಸಿಕ್ಕಾಪಟ್ಟೆ ಹಾಕಬಾರ್ದು, ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈಗ ಪೆಪ್ಪರ್ ಪೌಡರ್ ಹಾಕ್ಕೋಬೇಕು ಮತ್ತು ಜೀರಿಗೆ ಪುಡಿನೂ ಹಾಕ್ಕೋಬೇಕು. ಹಾಕಿ ಮತ್ತೆ ಮಿಕ್ಸ್ ಮಾಡಬೇಕೆಲ್ಲ. ನಿಮ್ಗೆ ಅದು ಎಲ್ಲ ಹುರಿತಾ ಇರುವಾಗಲೇ ಅದು ಘಮ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ. ಈಗೆಲ್ಲ ಹಾಕಿದ ಮೇಲೆ 1-2 ನಿಮಿಷ ಪ್ಲೇಟ್ ಮುಚ್ಚಿಡಿ. ನೋಡಿ ಈ ಥರ ಎಲ್ಲ ಬೆಂದಿದೆ. ನೀರೇನು ಹಾಕಬಾರ್ದು, ಬೇಯಿಸುವ ಅಷ್ಟೇ ಒಗ್ಗರಣೆಯಲ್ಲಿ ಆ ಬಿಸಿಗೆ ಅದೆಲ್ಲ ಬೆಂದಿರುತ್ತೆ. ಈಗ ನಿಮಗೆ ಎಷ್ಟು ಬೇಕು ಮೆಜರ್ಮೆಂಟ್ ನೋಡಿಕೊಂಡು ನೀರು ಹಾಕ್ಕೋಬೇಕು. ಅಂದರೆ ಜನ ಜಾಸ್ತಿ ಇದ್ದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ, ಕಮ್ಮಿ ಜನ ಇದ್ದರೆ ಕಮ್ಮಿ ಹಾಕ್ಕೊಳ್ಳಿ. ರಾಗಿ ಹಿಟ್ಟು ಅಷ್ಟೇ, ನೀವು ಜನದ ನೋಡಿಕೊಂಡು ಹಿಟ್ಟು ತೊಗೋಬೇಕು. ಕಮ್ಮಿ ಜನ ಇದ್ದರೆ ಕಮ್ಮಿ, ಜಾಸ್ತಿ ಜನ ಇದ್ದರೆ ಜಾಸ್ತಿ. ಈ ಥರ ಕುದಿಬೇಕು ಚೆನ್ನಾಗಿ ಕುದಿದು ಅದು ಪರಿಮಳ ನಿಮ್ಗೆ ಬರ್ತಾ ಇರುತ್ತೆ. ಆ ಕುದ್ದಾದಮೇಲೆ ನಾವೇನು ರಾಗಿ ಹಿಟ್ಟು ತೊಗೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿರಬೇಕು. ಅವಾಗ ಅದನ್ನು ಈ ಕುದಿಯೋ ನೀರಿಗೆ ಹಾಕ್ಕೋಬೇಕು. ಹಾಕಿ ಮತ್ತೆ ಇದನ್ನು ಕುದಿಸ್ಕೋಬೇಕು. 1-2 ಕುದಿ ಕುದ್ರೆ ಸಾಕು. ಕುದ್ದಾದಮೇಲೆ ಇವಾಗ ನೀವು ಅದನ್ನು ನಿಂಬೆಹಣ್ಣಿನ ರಸ, ಅರ್ಧ ನಿಂಬೆಹಣ್ಣಿನ ರಸ ತೆಗೆದಿಟ್ಕೊಂಡು ಹಾಕ್ಕೋಬೇಕು. ಮತ್ತೆ ಮಿಕ್ಸ್ ಮಾಡಬೇಕು. ನಿಂಬೆಹಣ್ಣಿನ ರಸ ಹಾಕಿದ ಮೇಲೆ ಜಾಸ್ತಿ ಕುದಿಸ್ಬಾರ್ದು, ಜಸ್ಟ್ 1 ಕುದಿ ಕುದ್ರೆ ಸಾಕು. ಹಾಗೆ ಗ್ಯಾಸ್ ಆಫ್ ಮಾಡಬೇಕು. ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಫುಲ್ ತಣ್ಣಗಿಲ್ಲ, ಸ್ವಲ್ಪ ತಣ್ಣಗಾದರೆ ಸಾಕು. ಅದು ಸ್ವಲ್ಪ ತಣ್ಣಗಾಗಿದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು. ಮತ್ತೆ ಮಿಕ್ಸ್ ಮಾಡಿ. ಈಗ ರಾಗಿ ಸೂಪು ರೆಡಿ ಆಯಿತು. ಹೀಗೆ ಒಂದು ಬಟ್ಲಿಗೆ ಸರ್ವ್ ಮಾಡಿಕೊಂಡು ಟೇಸ್ಟ್ ನೋಡಬೇಕು ಹೇಗಿರುತ್ತೆ ಅಂತ. ತುಂಬ ರುಚಿಯಾಗಿರುತ್ತೆ, ತುಂಬ ಹೆಲ್ದಿಯಾಗಿರುತ್ತೆ. ಮತ್ತು ಈಗ ಬೇಸಿಗೆಯಲ್ಲಿ ನಾವು ಇದನ್ನು ಮಾಡ್ಕೊಂಡು ಆವಾಗ ಕುಡಿತಿದ್ರೆ ಬಾಡಿಗೆ ತಂಪಾಗಿರುತ್ತೆ.
ನಾವು ಜ್ಯೂಸ್ ಅದು ಇದು ಕುಡಿಯೋದಕ್ಕಿಂತ ಈ ಥರ ಮಾಡ್ಕೊಂಡು ಕುಡಿದರೆ ಆರೋಗ್ಯಕ್ಕೂ ಹಿತಕರವಾಗಿರುತ್ತೆ. ನೋಡಿ, ಬಿಸಿದು ಸೂಪ್ ಹಾಕ್ಕೊಂಡು ಕುಡಿತಾ ಇದ್ದರೆ ಇನ್ನೂ ಬೇಕನ್ನಿಸುತ್ತೆ. ಅದು ಹಾಕುವಾಗಲೇ ನಿಮ್ಗೆ ಗೊತ್ತಾಗುತ್ತೆ, ಪರಿಮಳ ಚೆನ್ನಾಗಿರುತ್ತೆ. ಎಲ್ಲರೂ ಕುಡಿಬೋದು, ಎಲ್ಲರಿಗೂ ಇಷ್ಟ ಆಗುತ್ತೆ. ನೀವು ಈ ಥರ ಮನೇಲಿ ಮಾಡ್ಕೊಂಡು ಒಂದ್ಸಲ ಟ್ರೈ ಮಾಡಿ, ಕುಡಿದು ತಿಳಿಸಿ ಹೇಗಿದೆ ಅಂತ. ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಟೇಸ್ಟ್ ಹೇಗಿದೆ ಅಂತ. ನಿಮ್ಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತು ಹಾಕೋ ವಿಡಿಯೋ ಎಲ್ಲ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ. ತುಂಬ ರುಚಿಕರ ಆಗಿರ್ತಕ್ಕಂಥ ರಾಗಿ ಸೂಪು ರೆಡಿ. ನೀವು ಮಾಡಿಕೊಂಡು ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ಟೇಸ್ಟ್ ತಿಳಿಸಿ. ಥ್ಯಾಂಕ್ ಯು.